तो आप क्या खाना ನಾನು ನಾಗ್ಪುರ ಬೀಜೋತ್ಸವದಲ್ಲಿದ್ದೀನಿ. ಇದು ನೋಡ್ಬೋದು, ಇದು ಬೀಜೋತ್ಸವ ನಡೀತಾ ಇದೆ. ಬೇರೆ ಬೇರೆ ದೇಶಿ ಬೀಜಗಳ ಪ್ರದರ್ಶನ ಆಗ್ತಾ ಇದೆ. ಈ ಸೆಂಟ್ರಲ್ ಇಂಡಿಯಾದ ಒಂದು ದೊಡ್ಡ ಬೀಜೋತ್ಸವ. ಸುಮಾರು 60ಕ್ಕಿಂತ ಜಾಸ್ತಿ ಬೀಜದ ಮತ್ತು ಆಹಾರದ ಮಳೆಗೆ ಇದ್ದಾವೆ. ಅದನ್ನು ಬೇರೆ ಇದರಲ್ಲಿ ತೋರಿಸ್ತೇನೆ. ಈ ಬೀಜ ಇದರಲ್ಲಿ ನಮ್ಮ ಮಣ್ಣಿನ ಮಳೆಗೆ ಸಹ ಇದೆ. ಇದು ನಮ್ಮ ಮಣ್ಣಿನ ಮಳೆಗೆ. ಇದರಲ್ಲಿ ನಾವು ಸುಮಾರು 100ಕ್ಕಿಂತ ಜಾಸ್ತಿ ವಿವಿಧ ಮಣ್ಣಿನ ಪ್ರದರ್ಶನ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ನಾನು ಸಂಗ್ರಹಣೆ ಮಾಡಿದ್ದ ಮಣ್ಣುಗಳಿದೆ. ಇವರು ವಾಲಂಟಿಯರ್ಸ್ ಕೂತಿದ್ದಾರೆ. ಅವರು ನಿನ್ನೆಯಿಂದ ನನ್ನ ಜೊತೆ ಇದ್ದಾರೆ. ಅವರೇ ಮಣ್ಣಿನ ಬಗ್ಗೆ ಯಾರು ಬಂದವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಪ್ರಕಾರದ ಮಣ್ಣುಗಳಿದೆ. ನನ್ನ ಅವಶ್ಯಕತೆನೇ ಇಲ್ಲ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ನೋಡ್ಬೋದು. ಇದು ಮಣ್ಣಿನ ಪರೀಕ್ಷೆಗಳ ಈ ಜಾಗದಲ್ಲಿ ಮಾಡ್ತಿದ್ದೇವೆ. ರೈತರು ಸುಮಾರು ಮಣ್ಣನ್ನು ತಂದಿದ್ದಾರೆ ಪರೀಕ್ಷೆ ಮಾಡಿಸೋಕ್ಕೆ. ಈ ಥರದ ಮಣ್ಣಿನ ಪರೀಕ್ಷೆ. ಇದು ನೀರನ್ನು ಹಿಡಿದುಕೊಳ್ಳೋ ಶಕ್ತಿ ತೋರಿಸೋ ಒಂದಿದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಇದೆ. ಇದರಲ್ಲಿ 50 ಗ್ರಾಮ್ ಮಣ್ಣನ್ನು ತಗೊಂಡು ನೀರು ಭೂಮಿಯಿಂದ ಎಷ್ಟು ಹೊರಗಡೆ ಬರ್ತಾ ಇದೆ ನೋಡ್ತಾ ಇದ್ದೇವೆ. ಸುಮಾರು 55%, 50 ಗ್ರಾಮ್ ಮಣ್ಣಲ್ಲಿ 100 ml ನೀರು ಹಾಕಿದಾಗ 55 ml ನೀರು ಹೊರಗಡೆ ಬಂದಿದೆ. ಅಂದರೆ 55% ನೀರು ನಮ್ಮ ಭೂಮಿಯಿಂದ ಹೊರಗಡೆ ಹೋಗುತ್ತಂತ ಇದು ಒಂದು ಸ್ಯಾಂಪಲ್. ಆಮೇಲೆ ಸಾಲ್ ಅಗ್ರಿಗೇಷನ್ ಸಲುವಾಗಿ ಈ ಥರದ ಮಣ್ಣುಗಳಿದೆ. ಆಮೇಲೆ ಮಣ್ಣಿನ ರಚನೆ ಹೇಗಿದೆ ಅಂತ ಇದು ಒಂದು ಪರೀಕ್ಷೆ, ಬಾಟಲ್ ಮೆಥಡ್ ಅಂತ ಹೇಳ್ತೀವಲ್ಲ, ಇದು ಒಂದು ಪರೀಕ್ಷೆ ಮಾಡಿದ್ದೀವಿ. ಇದರಲ್ಲಿ ಮರಳು, ಗೋಡು, ಜೇಡಿ ಎಲ್ಲ ಸಿಗುತ್ತೆ. ಇದನ್ನು ಪರೀಕ್ಷೆ ಮಾಡಿದ್ದೀವಿ. ಆಮೇಲೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ಆ ಒಂದು ಸಾಯಿಲ್ ಪರೀಕ್ಷೆ. ಇದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇರೋದು. ತುಂಬ ಒಳ್ಳೆ ಆರ್ಗ್ಯಾನಿಕ್ ಕಾರ್ಬನ್ ಇದೆ, 1ರವರೆಗೆ ಇದೆ. ಆಮೇಲೆ ಸಾಯಿಲ್ ಪಿ ಎಚ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, 6 ಇದೆ. ಈ ಥರ ಬೇರೆ ಬೇರೆ ಪರೀಕ್ಷೆಗಳನ್ನು ನಾವು ಮಾಡಿದ್ದೀವಿ. ಇವರು ನಮ್ಮ ವಾಲಂಟಿಯರ್ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಆಪ್ಕಾ नाम बताओ. हाँ, आपने क्या क्या सीखा है? यहाँ पे ऑर्गेनिक कार्बन से देखेंगे हम अपने मिट्टी का, और दूसरा पीएच वैल्यू. आप अभी मिट्टी के प्रकार के देखे ना, कैसा लगा आपको? बहुत अच्छा लगा. हमारे देश में इतने प्रकार की मिट्टी है, मैंने पहली बार देखी. और आप